ಶಿಶ್ನಾಳ ಗ್ರಾಮ ಪೂರ್ತಿ ಜಗತ್ತಿಗೆ ಗೊತ್ತೈತಿ. ಯಾಕಂತ ಹೇಳಿದ್ರೆ 18ನೇ ಶತಮಾನದಲ್ಲಿ ಶಿಶ್ನಾಳ ಶರೀಫರು ಮತ್ತು ಗುರು ಗೋವಿಂದ ಭಟ್ಟರು ಏನು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತ ಕೊಡುಗೆಗಳು ಅವತ್ತಿನ ದಿನ ಸಮಾಜದ ಅಂಕುಡಂಕುಗಳನ್ನು ತಿದ್ದುವ ಮುಖಾಂತರ ಸಮಾಜಕ್ಕೆ ಸಂದೇಶ ಕೊಟ್ಟಂತ ಒಬ್ಬ ಪುಣ್ಯಾತ್ಮರು ಹುಟ್ಟಿದ ಜನ್ಮಸ್ಥಳದ ಒಂದು ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿದ್ದು ಇದು ನನ್ನ ಪೂರ್ವ ಜನ್ಮದ ಪುಣ್ಯ ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ನೆಚ್ಚಿನ ನಾಯಕರಾದಂತ ಸತೀಶಣ್ಣ ಜಾರಕಿಹೊಳಿ ಅವರು ನಡೆದಂತ ಚುನಾವಣೆಯಲ್ಲಿ ಈ ಗ್ರಾಮಕ್ಕೆ ವಿಶೇಷವಾಗಿ ಅವ್ರ ಜೊತೆಗೆ ನಾನು ಒಂದು ತಾಸು ಕುಂತಿದ್ದೆ. ಮೊನ್ನೆ ಸಾಹೇಬರ ಜೊತೆ ಕೂತಾಗ ಸಾಹೇಬರು ಹೇಳಿದ್ರು, ಈ ವರ್ಷದ ಶಿಶ್ನಾಳ ಶರೀಫರ ಜಾತ್ರೆಗೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ಎಲ್ಲ ಗುರು ಹಿರಿಯರು ತಗೊಂಡು ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಕರೆಸ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನನಗೆ ಹೇಳಿಕೆ ಬಯಸ್ತೇನೆ. ತಮ್ಗೆಲ್ಲರಿಗೂ ಒಂದು ಮಾತಿರ್ಲಿ, 27ನೇ ತಾರೀಕಿಗೆ ಕುರುಬೂರು ಮಲ್ಲೂರಿಗೆ ನಮ್ಮ ನಾಯಕರಾದಂತ ಸತೀಶಣ್ಣ ಜಾರಕಿಹೊಳಿ ಬರ್ತಾ ಇದ್ರೆ ಅವತ್ತು ಎಲ್ಲರೂ ಕೂಡಿ ಕುರುಬೂರು ಮಲ್ಲೂರಿಗೆ ಬರ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ. ಬಂಧುಗಳೇ, ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಶಾಸಕನಾಗಿ ಇವತ್ತಿಗೆ ಒಂದು ವರ್ಷ ಆಯ್ತು. ನಿನ್ನೆ ರಾತ್ರಿಗೆ ನಾನು ಶಾಸಕ ಆದ್ಮೇಲೆ ಅಜ್ಜನ ಆಶೀರ್ವಾದ ಪಡ್ಕೊಳ್ಳಕ್ಕೂ ಬಂದಿದ್ದೆ, ಜಾತ್ರಾ ಸಂದರ್ಭದಲ್ಲೂ ಬಂದಿದ್ದೆ. ಅಧಿಕೃತವಾಗಿ ಯಾವುದೇ ರೀತಿಯ ಕಾರ್ಯಕ್ರಮಗಳು ಮಾಡಿದ್ದಿಲ್ಲ. ಮುಖ್ಯವಾಗಿ ಶಿಗ್ಗಾಂವ ಸೋಂದರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 20,000ಕ್ಕಿಂತ ಹೆಚ್ಚು ಕುಟುಂಬಗಳು ಅವರ ಮನೆ ಮಾಡಿದ್ರು ಕೂಡ ಮನೆ ಪಟ್ಟ ಇದ್ದಿದ್ದಿಲ್ಲ. ನಾವು ಎಲ್ಲ ಪಟ್ಟ ಕೊಡುವಂತ ಕೆಲಸ ಇವತ್ತು ಶಿಗ್ಗಾಂವ ಸೋಂದರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮಾಡ್ತಾ ಇದ್ದೇವೆ. ಆದ್ರಿಂದ ಬಂಧುಗಳೇ, ನಿಮ್ಮಲ್ಲಿ ಬಹಳಷ್ಟು ಸಮಸ್ಯೆ ಇದಾವು. ನಾವು ಹೋಗಿದ್ದೆ ಈಗ ರೋಡ್ ಪೂಜೆಗೆ, ಅಲ್ಲಿ ಹೇಳಿದ್ರಲ್ಲ ತಾಯಂದ್ರು ಕುಡ್ಕೊಂಡು ನಮ್ಗೆ ರೋಡ್ಗಿಂತ ಮೊಟ್ಟ ಮೊದಲು ಆ ದೇವಸ್ಥಾನ ಮಾಡ್ಬೇಕಂತ ಹೇಳಿದ್ರು, ತಾಯಮ್ಮನ ದೇವಸ್ಥಾನ ಮಾಡಂತ ಹೇಳಿದ್ರು. ನಾನು ಅಲ್ಲಿ ಇವತ್ತು ಮಾತು ಕೊಟ್ಟು ಬಂದಿದ್ದೀನಿ, ಈ ವಾರದಲ್ಲಿ ಇನ್ನೊಂದು 4-5 ದಿನದಲ್ಲಿ ಕಾಂಟ್ರಾಕ್ಟರ್ ಕಳಿಸಿ ಆ ತಾಯಮ್ಮನ ದೇವಸ್ಥಾನ ಮುಗಿಸ್ತೇನೆ ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದ ನಿಮ್ಮ ಮನೆಯ ಮಗನಾದ ನಾನು ನಿಮಗೆ ಯಾವುದೇ ರೀತಿಯ ಕೆಲಸ ಇರಲಿ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರೋ ಮೊದಲು ನಾವು ಮಾತು ಕೊಟ್ಟಿದ್ವಿ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 10 kg ಅಕ್ಕಿ ಕೊಡ್ತೇವೆ ಅಂತ ಹೇಳಿದ್ವಿ, 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡ್ತೇವೆ ಅಂತ ಹೇಳಿದ್ವಿ, ಕರೆಂಟ್ ಬಿಲ್ ಫ್ರೀ ಮಾಡ್ತೇವೆ ಅಂತ ಹೇಳಿದ್ವಿ, ನಾವು ತಾಯಂದ್ರಿಗೆ ಬಸ್ ಫ್ರೀ ಮಾಡ್ತೇವೆ ಅಂತ ಹೇಳಿದ್ವಿ. ಕೊಟ್ಟ ಮಾತಿನಂತೆ ಇವತ್ತು 10 kg ಅಕ್ಕಿ ಕೊಡ್ತಾ ಇದೀವಿ, ಇವತ್ತು ಗೃಹಲಕ್ಷ್ಮಿ ದುಡ್ಡು ಕೊಡ್ತಾ ಇದೀವಿ 2,000 ರೂಪಾಯಿ, ಇವತ್ತು ತಾಯಂದ್ರಿಗೆ ಉಚಿತ ಬಸ್ ಕೊಡ್ತಾ ಇದೀವಿ, ಇವತ್ತು ನಮ್ಮ ಎಲ್ಲ ಅಣ್ಣ ತಮ್ಮಂದ್ರಿಗೂ ಕೂಡ ಕರೆಂಟ್ ಅನ್ನು ಉಚಿತ ಮಾಡಿದ್ದೀವಿ, ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ಕೊಟ್ಟಿದ್ದೀವಿ. ಕೊಟ್ಟ ಮಾತಿನಂತೆ ನಡ್ಕೊಳ್ಳುವಂತ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ, ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರ ಸರ್ಕಾರ, ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಸರ್ಕಾರ. ನಾವೆಲ್ಲ ಏನು ಮಾತು ಕೊಡ್ತೀವಿ ಆ ಮಾತನ್ನ ನಮ್ಮ ಚಾಚು ತಪ್ಪದೆ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಿಮ್ಮೂರಲ್ಲೂ ಕೂಡ ಹಿರಿಯರು ಹೇಳಿದ್ರು ನನಗೆ, ನಾನು ಇವತ್ತು ಮ್ಯಾಟ್ರಿಕ್ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ 8 ಲಕ್ಷ ರೂಪಾಯಿ ಹಾಕಿದ್ದೀನಿ, ಶಿಶ್ನಾಳ ಗ್ರಾಮದ ಶರೀಫ್ನವರ ಓಣಿಗೆ 10 ಲಕ್ಷ ಹಾಕಿದ್ದೀನಿ, ಗಿರೀಶ್ ನಾಯ್ಕರ್ ಮನೆಯಿಂದ ತಾಯವನ್ ಗುಡಿಯವರಿಗೆ 10 ಲಕ್ಷ ಹಾಕಿದ್ದೀನಿ, ಶಿಶ್ನಾಳ ಗ್ರಾಮದ ಫಕ್ಕೀರೇಶ್ ಜಾಡ್ರ ಮನೆಯಿಂದ ಮುಖ್ಯ ರಸ್ತೆಯವರಿಗೆ 10 ಲಕ್ಷ ಹಾಕಿದ್ದೀನಿ, ಶಿಶ್ನಾಳ ಗ್ರಾಮದ ಪ್ರೌಢಶಾಲೆಯವರಿಗೆ CC ರಸ್ತೆ 10 ಲಕ್ಷ ರೂಪಾಯಿ ಹಾಕಿದ್ದೀನಿ, ಶಿಶ್ನಾಳ ಗ್ರಾಮದ ಹರಿಜನ್ ರಾಮಣ್ಣ ಮನೆಯಿಂದ ಬೀರ್ದೇವರ ಗುಡಿಯವರಿಗೆ 10 ಲಕ್ಷ ಹಾಕಿದ್ದೀನಿ, ದುರ್ಗಾದೇವಿ ದೇವಸ್ಥಾನ ದೌರ್ಬಾಗಿಲಕ್ಕೆ 5 ಲಕ್ಷ ಹಾಕಿದ್ದೀವಿ, ಬಸವೇಶ್ವರ ದೇವಸ್ಥಾನ ದೌರ್ಬಾಗಿಲಕ್ಕೆ 7 ಲಕ್ಷ ಹಾಕಿದ್ದೀವಿ. ತದನಂತರ ಶಿಶ್ನಾಳ ಗ್ರಾಮದ ಹರಿಜನ್ ರಾಮಣ್ಣವರ ಮನೆಯಿಂದ ಬೀರ್ದೇವರ ಗುಡಿಯವರಿಗೆ 10 ಲಕ್ಷ ಹಾಕಿದ್ದೀವಿ. ಕಳಸದವರ ಹಳೆ ಮನೆಯಿಂದ ಕೆರೆ ಕೋಡಿಯವರೆಗೆ CC ರಸ್ತೆ ನಿರ್ಮಾಣ, ಗೋನಾಳ್ ಹದ್ನಿಂದ ಶರೀಫ್ಗಿರಿ ದ್ವಾರ ಬಾಗಿಲವರೆಗೆ 2 ಬದಿ ರಸ್ತೆ ದುರಸ್ತಿಗೆ 50 ಲಕ್ಷ ರೂಪಾಯಿಯನ್ನು ಹಾಕಿದ್ದೇನೆ. ಶಿಶ್ನಾಳ ಗ್ರಾಮದ ಅಂಜುಮನ್ ಕಮಿಟಿಗೂ 10 ಲಕ್ಷ ರೂಪಾಯಿ ಹಾಕಿದ್ದೇನೆ. ಈಗಾಗಲೇ ಹೋಗುವಾಗ ನಮ್ಗೆ ಬಹಳಷ್ಟು ಜನ ಮನವಿ ಮಾಡಿದ್ರು, ವಿಶೇಷವಾಗಿ ಬೀರ್ದೇವೇಶ್ವರ ದೇವಸ್ಥಾನದ ಕಂಪೌಂಡ್ ಹಾಗೂ ಅಲ್ಲೇ ನಮ್ಮ ಟೈಲ್ಸ್ ಅನ್ನು ಹಾಕುವುದಕ್ಕೆ ನನಗೆ ಆ ಕಮಿಟಿಯ ಹಿರಿಯರು ಮನವಿ ಮಾಡಿದ್ದಾರೆ. ಆದಷ್ಟು ಬೇಗ ಆ ಕೆಲಸವನ್ನು ಪ್ರಾರಂಭ ಮಾಡ್ತೇನೆ ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ದ್ವಾರಬಾಗಲದಿಂದ ಮಠದ ಮಠ ಲೈಟ್ ಹೌದಲ್ಲ, ಹೂನು ಮರ ಹೇಳ್ತೇನೆ ತಡಿಯೋ, ಆ ದ್ವಾರಬಾಗಲದಿಂದ ಲೈಟ್ ಹಚ್ಬೇಕಂತ, ಅದನ್ನು ಕೂಡ ಮಾಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ಗ್ರಾಮದ ಗುರು ಹಿರಿಯರು, ಇದು ವಿಶೇಷವಾಗಿ ಶಿಶ್ನಾಳ ಶರೀಫರು ಗುರು ಗೋವಿಂದ ಭಟ್ರು, ವಿಶೇಷವಾಗಿ ಬಸವೇಶ್ವರರು 12ನೇ ಶತಮಾನದಲ್ಲಿ ಉದ್ಭವ ಮೂರ್ತಿ ಆದಂತ ಈ ಗ್ರಾಮ ಜಗತ್ ಪ್ರಸಿದ್ಧ, ಇತಿಹಾಸ ಪ್ರಸಿದ್ಧ ಗ್ರಾಮ. ಈ ಗ್ರಾಮದಲ್ಲಿ ಮಾಡುವಂತ ಪ್ರತಿಯೊಂದು ಸೇವೆ
ಗ್ರಾಮದಲ್ಲಿ ಮಾಡುವಂತ ಪ್ರತಿಯೊಂದು ಕೆಲಸ ನಮ್ಗೆ ಈಗಿಲ್ಲ ಅಂದ್ರೂ ನಮ್ಮ ಮಕ್ಕಳಿಗಾದ್ರೂ ಒಳ್ಳೇದ್ ಮಾಡ್ತೈತೆ ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದ ತಮ್ಮ ಎಲ್ಲಾ ಗುರು ಹಿರಿಯರಿಗೆ ಮನವಿ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ನಿಮ್ದು ಯಾವುದೇ ಕೆಲಸ ಇದ್ರು ಕೂಡ ನೀವು ನನ್ನ ಗಮನಕ್ಕೆ ತರ್ರಿ. ಬಹಳಷ್ಟು ಜನ ಮನೆಯ ಬಿಲ್ ಆಗಿಲ್ಲ ಅಂತ ಹೇಳಿರಿ, ಎಲ್ಲಾ PDO ಕಡೆಯಿಂದ ಲೀಸ್ಟ್ ತಗೊಂಡು ನಿಮ್ಮ ಮನೆ ಬಿಲ್ ಮಾಡಿಸುವಂತ ಕೆಲಸ ಮಾಡ್ತೀವಿ. ಬಹಳಷ್ಟು ತಾಯಂದಿರು ನನಗೆ ಮನೆ ಬಗ್ಗೆ ಕೇಳಿದ್ದಾರೆ. ಮನೆ ಈಗ 2 ಲಕ್ಷ ರೂಪಾಯಿ ಮನೆ ಇದೆ, ಇನ್ನೂ ಸ್ವಲ್ಪ ದಿನ ತಡ್ರಿ. ನಮ್ಮ ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಂದಿನ ಬಜೆಟ್ ಅಲ್ಲಿ 4 ಲಕ್ಷ ರೂಪಾಯಿ ಮನೆ ಮಾಡ್ತೇನೆ ಅಂತ ಹೇಳಿದ್ದಾರೆ. 4 ಲಕ್ಷ ಮನೆ ಮಾಡಿದ್ರೆ ನನ್ಗೆ 6,000 ಮನೆ ಕೊಡ್ತೇನೆ ಅಂತ ಹೇಳ್ಯಾರ. ಅತಿ ಹೆಚ್ಚಿನ ಮನೆ ಶಿಶ್ನಾಳ್ ಗ್ರಾಮಕ್ಕೆ ಕೊಟ್ಟು ನಿಮ್ಮ ಋಣವನ್ನು ತೀರಿಸ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದ ಮುಂದೆ ಅತ್ತಿಗೇರಿ ಗ್ರಾಮದಲ್ಲೂ ಒಂದು ಕಾರ್ಯಕ್ರಮ ಇದೆ. ಅತಿ ಹೆಚ್ಚು ಮಾತನಾಡದೆ ಇವತ್ತು ನನಗೆ ಬಹಳ ಖುಷಿ ಆಗೈತಿ. ನಾ 2 ತಾಸು ಲೇಟ್ ಆಗಿ ಬಂದ್ರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಎಲ್ಲಿಂದ ಮಟ್ಟ ನೋಡ್ತೀನಿ ಅಲ್ಲಿ ಮಟ್ಟ ಜನ. ಇವತ್ತು ನಾ ಹೇಳಿದ್ದ ರಾತ್ರಿ 9 ಗಂಟೆಗೆ ಹೇಳಿನಿ. ನಾನು ಹೇಳೋದ ನಿನ್ನ ಯಾಕಂದ್ರೆ ಹೇಳೋದ 9 ಗಂಟೆಗೆ ಹೇಳಿನಿ. ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಹೀಗೆ ನನ್ನ ಮೇಲೆ ಇರಲಿ. ಯಾವತ್ತಿಗೂ ಕೂಡ ನಾನು ನಿಮ್ಮ ಮನೆಯ ಮಗನಾಗಿ ನಿಮ್ಮ ಏನೇನು ಕೆಲಸ ಇದ್ರು ಕೂಡ ಪ್ರಾಮಾಣಿಕವಾಗಿ ಮಾಡಿ ನಿಮ್ಮ ಪ್ರೀತಿಗೆ ಪಾತ್ರನಾಗ್ತೀನಿ ಅನ್ನೋ ಮಾತನ್ನು ಹೇಳಿ ನಿಮ್ಮ ಋಣ ನಾ ಯಾವತ್ತೂ ಮರೆಯೋದಿಲ್ಲ. ಇನ್ನೊಮ್ಮೆ ಹೇಳ್ತೀನಿ, ನಾ ಗೆದ್ದಾಗ ನೀವು ಕುಣಿದಿದ್ದು ನನ್ನ ಕಣ್ಣಾಗ ಐತಿ ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಗೆಲ್ಲರಿಗೂ ವಂದಿಸಿ, ನಿಮ್ಮೆಲ್ಲರ ಆಶೀರ್ವಾದ ಹಿಂಗೆ ಇರ್ಲಿ, ಅಜ್ಜನ ಆಶೀರ್ವಾದ ಹಿಂಗೆ ಇರ್ಲಿ ಅಂತೇಳಿ ಬರುವ ಶಿಶುನಾಳ ಶ್ರೀಪರ ಜಾತ್ರೆಗೆ ನಾವೆಲ್ಲರೂ ಕುಡ್ಕೊಂಡು ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರಿಗೆ ಕರ್ಕೊಂಡು ಬಂದು ಜಾತ್ರೆ ಮಾಡೋಣ ಅನ್ನಂತ ಮಾತನ್ನ ಈ ಸಂದರ್ಭ